ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋವನ್ನು ನೋಡ್ಕೊಂಬರೋಣ. ಜಗತ್ತಿನ ಈ 5 ಜನರ ಮುಂದೆ ಯಾವಾಗಲೂ ಮೌನವಾಗಿರಬೇಕಂತೆ. ಚಾಣಕ್ಯ ನೀತಿ ಬಗ್ಗೆ ತಿಳಿಯಿರಿ. ಚಾಣಕ್ಯ ಎಂದಕ್ಷಣ ಕಣ್ಣ ಮುಂದೆ ಬರುವುದು ಚಾಣಕ್ಷತನ, ಬುದ್ಧಿವಂತಿಕೆ. ಹಾಗಾಗಿ ಬುದ್ಧಿವಂತಿಕೆಯ ಇನ್ನೊಂದು ಹೆಸರೇ ಆಚಾರ ಚಾಣಕ್ಯರು. ಅವರನ್ನು ನೀತಿಶಾಸ್ತ್ರ ಮತ್ತು ರಾಜತಾಂತ್ರಿಕತೆ ಮುಂತಾದ ವಿಷಯಗಳಲ್ಲಿ ಪರಿಣಿತರು ಎಂದು ಪರಿಗಣಿಸಲಾಗಿದೆ. ಇನ್ನು ಮನುಷ್ಯ ಹೇಗೆ ಬದುಕಬೇಕು, ಎಲ್ಲರ ಮುಂದೆ ಹೇಗಿರಬೇಕು, ಕಣ್ಣ ಮುಂದೆ ಇರುವ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸೋದು ಹೇಗೆ, ವ್ಯಕ್ತಿಯು ಯಶಸ್ಸಿನ ಏಣಿಯನ್ನು ಏರುವುದು ಮಾತ್ರವಲ್ಲದೆ ತೊಂದರೆಗಳಿಂದ ದೂರವಿರುವ ಮೂಲಕ ಸಂತೋಷ ಮತ್ತು ಶಾಂತಿಯುತ ಜೀವನವನ್ನು ನಡೆಸಬಹುದು ಎಂಬುದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಒಬ್ಬ ವ್ಯಕ್ತಿಯು ಎಷ್ಟೇ ಬುದ್ಧಿವಂತನಾಗಿದ್ದರೂ ಈ ಜಗತ್ತಿನಲ್ಲಿ ಕೆಲವು ಜನರ ಮುಂದೆ ಮೌನವಾಗಿರುವುದು ಉತ್ತಮ. ಏಕೆಂದರೆ ಅಂತಹ ಜನರೊಂದಿಗೆ ಮಾತನಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಚಾಣಕ್ಯ ತಮ್ಮ ನೀತಿಯಲ್ಲಿ ಹೇಳಿದ್ದಾರೆ, ಈ 5 ಜನರ ಮುಂದೆ ಯಾವಾಗಲೂ ಮೌನವಾಗಿರಬೇಕಂತೆ. ಅವು ಯಾವುವು ಎಂದು ನೋಡೋಣ ಬನ್ನಿ. 1ನೇಯದಾಗಿ, ಅಧಿಕಾರದ ಅಮಲಿನಲ್ಲಿರುವ ವ್ಯಕ್ತಿ ಎದುರು ಮೌನ ವಹಿಸಿ. ಆಚಾರ ಚಾಣಕ್ಯ ನೀತಿಯ ಪ್ರಕಾರ ಅಧಿಕಾರದ ವ್ಯಾಮೋಹದಲ್ಲಿರುವ ವ್ಯಕ್ತಿಗೆ ಇಡೀ ಜಗತ್ತು ಅವನ ಮುಷ್ಟಿಯಲ್ಲಿರುವಂತೆ ಭಾಸವಾಗುತ್ತದೆ. ಅಂತಹ ವ್ಯಕ್ತಿಯು ಪ್ರತಿಯೊಬ್ಬರನ್ನು ತನ್ನ ಇಚ್ಛೆಯಂತೆ ವರ್ತಿಸಲು ಬಯಸುತ್ತಾನೆ. ಇಂತಹ ವ್ಯಕ್ತಿಯ ಜೊತೆ ಎಂದಿಗೂ ವಾದ ಮಾಡಬಾರದು. ಈ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ಕಾಲ ಕಳೆದಂತೆ ಎಲ್ಲವನ್ನೂ ತಲೆಕೆಳಗೆ ಮಾಡುತ್ತದೆ ಎಂದು ಅಧಿಕಾರದ ಅಮಲಿನಲ್ಲಿರುವ ವ್ಯಕ್ತಿಗೆ ತಿಳಿಯದೇ ಇಲ್ಲ. 2ನೇಯದಾಗಿ, ಸಂಕುಚಿತ ಜನರ ಮುಂದೆ ಮೌನವಾಗಿರಿ. ಆಚಾರ ಚಾಣಕ್ಯ ನೀತಿಯ ಪ್ರಕಾರ ಸಣ್ಣ ಮನಸ್ಥಿತಿ ಹೊಂದಿರುವ ವ್ಯಕ್ತಿಯು ಜೀವನವನ್ನು ಪ್ರಾಯೋಗಿಕ ರೀತಿಯಲ್ಲಿ ನೋಡುವುದಿಲ್ಲ. ಬದಲಾಗಿ ಧರ್ಮ ಅಥವಾ ಪದ್ಧತಿಗಳ ಮೂಲಕ ನೋಡುತ್ತಾನೆ. ಅಂತಹ ಜನರು ತಮ್ಮ ಸಂಕುಚಿತ ಮನಸ್ಥಿತಿಯನ್ನು ಸಾರ್ವತ್ರಿಕ ಸತ್ಯವೆಂದು ಪರಿಗಣಿಸುತ್ತಾರೆ. ಆದ್ದರಿಂದ ಅಂತಹ ಜನರೊಂದಿಗೆ ವಾದ ಮಾಡುವ ಬದಲು ನೀವು ಮೌನವಾಗಿರಿ ಮತ್ತು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಬೇಕು. 3ನೇಯದಾಗಿ, ದುರಂಕಾರಿಗಳ ಮುಂದೆ ಮೌನವಾಗಿರಿ. ಆಚಾರ ಚಾಣಕ್ಯ ನೀತಿಯ ಪ್ರಕಾರ ದುರಂಕಾರಿಗಳ ಮುಂದೆ ಯಾವಾಗಲೂ ಮೌನವಾಗಿರುವುದು ಒಳ್ಳೆಯದು. ಚಾಣಕ್ಯ ನೀತಿ ಹೇಳುತ್ತದೆ, ಸಾಮಾನ್ಯವಾಗಿ ಜನರು ತಮ್ಮ ಸೌಂದರ್ಯ, ಸಂಪತ್ತು, ಮನೆ, ಜನಪ್ರಿಯತೆ, ಕೆಲಸ, ಉನ್ನತ ಸ್ಥಾನ, ಜಾತಿ, ವಂಶಾವಳಿ ಇತ್ಯಾದಿಗಳ ಬಗ್ಗೆ ಹೆಮ್ಮೆ ಪಡಬಹುದು. ಆದರೆ ಅಹಂಕಾರವು ಅಂತಿಮವಾಗಿ ವ್ಯಕ್ತಿಯನ್ನು ಅವನತಿಗೆ ಕೊಂಡೊಯ್ಯುತ್ತದೆ. ಹೀಗಾಗಿ ದುರಂಕಾರಿಗಳ ಎದುರು ವಾದದಿಂದ ದೂರ ಇರಬೇಕು. 4ನೇಯದಾಗಿ, ಅಸೂಯೆ ಪಡುವವರ ಎದುರು ಮೌನ ವಹಿಸಿ. ಆಚಾರ ಚಾಣಕ್ಯರ ಪ್ರಕಾರ ಅಸೂಹೆ ಜನರು ಸ್ವಂತ ಕೀಳರಿಮೆಯಿಂದ ಬಳಲುತ್ತಿದ್ದಾರೆ. ಆದ್ದರಿಂದ ಅವರ ಆತ್ಮವಿಶ್ವಾಸವು ಅಲುಗಾಡುತ್ತದೆ. ನೀವು ಯಾವುದೇ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಅಂತಹ ಜನರ ಮುಂದೆ ವ್ಯಕ್ತಪಡಿಸಿದರೆ ಅವರು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಬದಲು ತಪ್ಪುಗಳನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ಹೀಗಾಗಿ ಅಂತಹ ಜನರಿಂದ ದೂರ ಇರುವುದು ಒಳ್ಳೆಯದು. 5ನೇಯದಾಗಿ, ತಮ್ಮನ್ನು ತಾವೇ ಬುದ್ಧಿವಂತರು ಎಂದವರಿಂದ ದೂರ ಇರುವುದು ಒಳ್ಳೆಯದು. ಈ ಜಗತ್ತಿನಲ್ಲಿ ಇಡೀ ಪ್ರಪಂಚದ ಜ್ಞಾನವನ್ನು ಪಡೆದ ಯಾವುದೇ ವ್ಯಕ್ತಿ ಇಲ್ಲ. ಆದರೆ ಇನ್ನೂ ಅನೇಕ ಜನರು ತಮ್ಮನ್ನು ತಾವು ಶ್ರೇಷ್ಠರೆಂದು ಪರಿಗಣಿಸುತ್ತಾರೆ. ಆದ್ದರಿಂದ ಅಂತಹ ಜನರೊಂದಿಗೆ ವಾದ ಮಾಡುವ ಬದಲು ಅವರನ್ನು ತಮ್ಮ ತಪ್ಪು ಕಲ್ಪನೆಗಳಲ್ಲಿ ಬದುಕಲು ಬಿಡಬೇಕು.
ಈ 5 ಎಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.